Hi, hello, namaste everyone. I'm Vinayak Gujjar, your max educator from Gujjar Tutorials. Previous class we are discussing about coordinate geometry chapter. First exercise, I think we discussed first main sub question 1, 2 and 3. In this class we are going to discuss second sub question, second main, that is find the distance between the point 0, 0 and 36, 15. Can you find the distance between the town A and B? Sir, ಮುಂದಿನ ಏನು ಬೇಡ. We don't want that one. So ಏನು ಬೇಕು ನನಗೆ? Word distance ಅನ್ನೋ word ಬೇಕು. Distance ಅನ್ನೋ word ಇದ್ರೆ directly we are going for distance formula. So we'll write x1, y1, x2, y2. Understood? So the formula says distance formula AB equal to root of x2 minus x1 whole square plus y2 minus y1 whole square. ತುಂಬಾ ಈಸಿ ಇದೆ, ಪಟ್ಟಣ ಮುಗಿದತ್ ನೋಡ್ರಿ. So now x2 value 36 ಅರ minus x1 0 ಇದೆ 0 square plus y2 15 is there sir, 15 minus y1 square, y1 value 0 ಇದೆ square. Understood? ಅರ್ಥ ಆಯ್ತು ಸರ್. ನೆಕ್ಸ್ಟ್ 36 minus 0 36 square ಸರ್ ಪ್ಲಸ್ 15 minus 0 15 square. ಸರ್ 36 ಸ್ಕ್ವೇರ್ ಅಂದರೆ ವಾಟ್? 36 into 36 ಮಲ್ಟಿಪ್ಲೈ ಮಾಡ್ಬೇಕಾ? ಟ್ರಿಕ್ ಹೇಳಿದ್ದೆ ನಾನು. ಯಾವುದದ ಟ್ರಿಕ್ ನೆನಪು ಮಾಡ್ಕೊಳ್ರಿ. 36 ಸ್ಕ್ವೇರ್ ಇನ್ ಮ್ಯಾಥ್ ಟ್ರಿಕ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸ್ಕ್ವೇರ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಏನಿಲ್ಲ ಸರ್, ಸೋ ಸಿಂಪಲ್. 6 ಸ್ಕ್ವೇರ್ 36, 3 ಸ್ಕ್ವೇರ್ 9, 6 3s 18, 18 2s 36. Sir 6 3 6 9, 9 3 12, 1 2 9 6, 1 2 9 6. ಇದರ ಆನ್ಸರ್ ಸರ್ ಅದು ಸ್ಕ್ವೇರ್ ಆಫ್ 36 ಇಂದ ರೂಟ್ ಹಾಕೋಬೇಡ, ಮತ್ತೆ ನೆನಪಾಗೋದಿಲ್ಲ ಸರ್. 15 ಸ್ಕ್ವೇರ್ ಗೊತ್ತಿದೆ ಅಂತ ಅನ್ಕೊಂತೀನಿ. 225 ಅಂತ ಗೊತ್ತಿಲ್ಲ ಅಂದರೆ 5 ಸ್ಕ್ವೇರ್ 25, 1 ಸ್ಕ್ವೇರ್ 1, 1 5 5, 5 2s 10, 5 2 2, 2 2 5, 2 2 5. Understood? Now we'll add both. 1296 plus 225. Sir, add ಮಾಡಿದ್ರೆ 11 carry 1 10, 12 carry 1 2 2 4 5 1. Then it is 1 5 2 1. Sir, ಸ್ಕ್ವೇರ್ ಮಾಡೋದೇನೋ ಹೇಳ್ಕೊಟ್ರಿ. ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗಿಬೇಕಲ್ಲ. ಹೆಂಗೆ ರುಕೋ ಜರಾ ಸಬರ್ ಕರ. ಸೊ ಇದೇ ಕ್ಲಾಸಲ್ಲಿ ಆ ಟ್ರಿಕ್ ಅಂತ ಹೇಳ್ಬಿಡೋ. ಸೊ ಐ ಥಿಂಕ್ ಮ್ಯಾಟ್ ಟ್ರಿಕ್ ಅನ್ನೋ ಕ್ಲಾಸಲ್ಲಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ. ದಟ್ ಈಸ್ ಎಕ್ಸ್ ವೈ ಅನ್ನೋ ಟರ್ಮ್ಸ್ನ ತಗೊಂಡು x2 ಪ್ಲಸ್ x ಪ್ಲಸ್ y ಡಿವೈಡ್ ಬೈ 2 ರೂಟ್ y ಅಂತ ಹೇಳ್ಕೊಟ್ಟಿದ್ವಿ. ಆ ಟ್ರಿಕ್ ಆದ್ರೂ ಬರುತ್ತೆ. ಇಲ್ಲ ಸರ್ ನಂಗೆ ಅದು ಬೇಡ ಅಂದರೆ ಜಸ್ಟ್ ಯು ನೀಡ್ ಟು ರಿಮೆಂಬರ್ ದ ಸ್ಕ್ವೇರ್ ಆಫ್ ಆಲ್ ದ ನಂಬರ್. ನೋ ನೀಡ್ ಟು ರೈಟ್ ಎನಿವೇರ್. ಸರ್ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನೆನಪಿರಲಿ. ಅದು ನಿಮಗೆ ಹೇಳಲಿಕ್ಕೆ ಈಸಿಯಾಗಿ ಅಂತ ಬರಿತಾ ಇದ್ದೀನಿ. 1 ಸ್ಕ್ವೇರ್ 1 2 4 3 9 4 16 5 25 6 36 7 49 8 64 9 81 10 100. ಸರ್ ಎಲ್ಲ ನೆನಪಿಡ್ಬೇಕಾ? ನೋ, ಓನ್ಲಿ ಐ ನೀಡ್ ಅ ಯೂನಿಟ್ ಡಿಜಿಟ್ ನಂಬರ್. ಓಕೆ, ಏನಿದೆ 1521 ಅಲ್ಲ, 1521. ಸೊ ಸ್ಕ್ವೇರ್ ಅಲ್ಲ, ವಿ ನೀಡ್ ಟು ಮೇಕ್ ಇಟ್ ಆಸ್ ಅ 2 ಗ್ರೂಪ್ಸ್. ಲಾಸ್ಟ್ 2 ಗ್ರೂಪ್, ನಂಬರ್ 1 ಗ್ರೂಪ್, ಫಸ್ಟ್ ನಂಬರ್ 1 ಗ್ರೂಪ್. ಸಿಂಪಲ್ ಆಗಿದೆ. ಅದರಲ್ಲಿ 2 ನಂಬರ್ ಯೂಸ್ ಇಲ್ಲ, 2 ನಂಬರ್ ಗ್ರೂಪ್ ಮಾಡಿದ್ವಿ. ವಿ ನೀಡ್ ಟು ಸಿ ಲಾಸ್ಟ್ ನಂಬರ್ ಯಾವ್ಯಾವ ನಂಬರ್ ಅಂದ್ರೆ ಲಾಸ್ಟ್ ನಂಬರ್ ಇಲ್ಲಿರೋ ಲಾಸ್ಟ್ ನಂಬರ್ನಲ್ಲಿ ಎಲ್ಲಿ ರಿಪೀಟ್ ಆಗುತ್ತೆ ಅಂತ ನೋಡುವಾಗ ಇಟ್ ವಿಲ್ ರಿಪೀಟ್ ಇನ್ 1 and 9.
means in our answer the last number either it is 9 or it is 1. Perfect ಇಲ್ಲ ಯಾವುದಾಗುತ್ತೋ ಅಂತ. ಓಕೆ, ಸೊ ಸಿ ದಿಸ್ ಒನ್ 15 whether it is a perfect square. ಸರ್ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಸರ್, ಅದಕ್ಕಿಂತ ಹತ್ರ ಇರೋ ಪರ್ಫೆಕ್ಟ್ ಸ್ಕ್ವೇರ್ 15 ಗೆ ಹತ್ರ ಇರೋದು 3 ಸ್ಕ್ವೇರ್ ಅಂಡ್ 4 ಸ್ಕ್ವೇರ್. ಇಲ್ಲೇ ಬರೆದು ಬಿಡ್ತೇನೆ. The nearer to 15 will be 3 and 4. 3 square 9, 4 square 16. But ಅದಕ್ಕಿಂತ ಕಮ್ಮಿ ಇರೋದು 16. It is more than 15. So ಇದಕ್ಕಿಂತ ಕಮ್ಮಿ ಇರೋದು ಯಾವುದು? 9 ಅಂದ್ರೆ 3 square. Sir, I got first digit as a 3. What about next digit? ಅರ್ಥ ಆಯ್ತು ಅಂತ ಅನ್ಕೊಂಡೆ ನಾನು. ಏನ್ ಮಾಡಿದೆ? So I wrote the number, 2 number in separate group ಮಾಡಿದೆ. ನೆಕ್ಸ್ಟ್ ಫಸ್ಟ್ ಗ್ರೂಪ್ ಅಲ್ಲಿ ಅಂದ್ರೆ ಲಾಸ್ಟ್ ಫಸ್ಟ್ ಗ್ರೂಪ್ ಅಲ್ಲಿ ಇರೋ ಡಿಜಿಟ್ ನೋಡಿದೆ. ಇಟ್ ಈಸ್ ರಿಪೀಟೆಡ್ ಇನ್ 1 and 9. ಲಾಸ್ಟ್ 1 ಬರೋದು 1 ಮತ್ತೆ 9 ಅಲ್ಲಿ ಮಾತ್ರ ಬರುತ್ತೆ. ಸೊ ದ ಲಾಸ್ಟ್ ಡಿಜಿಟ್ ವಿಲ್ ಬಿ ಐದರ್ ಇಟ್ ಇಸ್ 1 or 9. ಎರಡಲ್ಲಿ ಯಾವುದೋ ಒಂದಿದೆ ಅಂತ ಗೊತ್ತಾಯ್ತು. ಸೊ ಬರ್ಕೊಂಡೆ. ನೆಕ್ಸ್ಟ್ ಫಸ್ಟ್ ಗ್ರೂಪ್ ಅಲ್ಲಿ ನೋಡಿದೆ ವೆದರ್ ದ ಗಿವನ್ ನಂಬರ್ ದ ಪರ್ಫೆಕ್ಟ್ ಸ್ಕ್ವೇರ್ ಹೌದು ಅಲ್ಲೋ ಅಂತ ನೋಡಿದೆ. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಗೊತ್ತಾಯ್ತು. ಬಟ್ ಯಾವ ನಂಬರ್ ನಡುವೆ ಬರುತ್ತೆ? 15. ಇಟ್ ವಿಲ್ ಬಿ ಬಿಟ್ವೀನ್ 3 and 4 ಅಂತ ಗೊತ್ತಾಯ್ತು. ಸೊ 16 ಅಂದ್ರೆ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ we went for the smaller number 3 ಅಂತ ಬರೆದು. ಸರ್ 3 ಅಂತ ಏನೋ ಬರೆದ್ರಿ, ಅಲ್ಲಿ 9 1 ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು? 3 is there na, the next number for 3 ಆದ್ಮೇಲೆ ನೆಕ್ಸ್ಟ್ ಬರೋದು ಸರ್ ಗೊತ್ತೈತಿ ಯಾವುದು? 4. 3 4s are 12. If this number is lesser than this one, we need to take a bigger number. If we after multiplying ಈ ನಂಬರು ಇದು ನೆಕ್ಸ್ಟ್ ನಂಬರ್ ಮಲ್ಟಿಪ್ಲೈ ಆದ್ಮೇಲೆ ಬಂದಿರೋ ಕ್ವಶನ್ ಗಿಂತ ದೊಡ್ಡದಾದ್ರೆ ಚಿಕ್ಕ ನಂಬರು, ಚಿಕ್ಕದಾದ್ರೆ ದೊಡ್ಡ ನಂಬರ್, ವಯಸ್ಸ ಹೊಸ ಉಲ್ಟಾ ಪಲ್ಟಾ. ಅರ್ಥ ಆಯ್ತು? 3 ಇದೆ, 3 ನೆಕ್ಸ್ಟ್ 4 ಎರಡು ಮಲ್ಟಿಪ್ಲೈ ಮಾಡಿದ್ರೆ 3 4s are 12. 15 ಗಿಂತ ಚಿಕ್ಕದಿದೆ, ಇಲ್ಲಿ ದೊಡ್ಡ ನಂಬರ್ 9 39. ಇಷ್ಟ ಸರ್ ಆನ್ಸರ್ 39 ಯೂನಿಟ್ಸ್. ಕ್ವಶನ್ 1 ಚಾಪ್ಟರ್ 1 ಕಲ್ತಿರೋ ಕಾನ್ಸೆಪ್ಟ್ 3 ಯಾವುದು? ಸ್ಕ್ವೇರ್ ನ ಹೆಂಗ್ ಫೈಂಡ್ ಔಟ್ ಮಾಡೋದು ಟ್ರಿಕ್ ಅಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತು. ದೆನ್ ಕೋಆರ್ಡಿನೇಟ್ ಜಾಮಿಟ್ರಿದು ಒಂದು ಕ್ವಶನ್ ಸಾಲ್ವ್ ಆಯ್ತು, ಅರ್ಥ ಆಯ್ತು. ಅಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಡಿಟರ್ಮೈನ್ ಇಫ್ ದ ಪಾಯಿಂಟ್ 1,5 2,3 -2, -11 are collinear or not? Collinear ಹೌದು ಅಲ್ಲೋ? So again we need to use a distance formula. ಸರ್ ಹೆಂಗ್ ಸರ್ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದು? ನೀವೇ ಹೇಳಿದ್ರಿ ಇಫ್ ದ ವರ್ಡ್ ಡಿಸ್ಟೆನ್ಸ್ ಇದೆ ಅಥವಾ ಯಾವುದಾದ್ರೂ ಜಾಮೆಟ್ರಿಕಲ್ ಫಿಗರ್ ನೇಮ್ ಏನಾದರೂ ಇತ್ತಪ್ಪ ಅಂದರೆ ನಾವು ಅದನ್ನ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಯೂಸ್ ಮಾಡ್ಬೇಕು. ಇದನ್ನ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಸುಮ್ಮನೆ ಹೇಳಿದ್ರಿ, ನೀವು ಹೇಳಿದ್ದೆಲ್ಲ ಬರ್ಕೊಳಕ್ ನಾವು ಬಕ್ರಾ ಅಲ್ಲ ಅಂತ ಹೇಳ್ತೀರಂತ ಗೊತ್ತು. ಸೊ ಸಿ ಹಿಯರ್ ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್? 3 ಪಾಯಿಂಟ್ಸ್ ಆರ್ ದೇರ್. ಕೋಲಿನಿಯರ್ ಅನ್ನೋ ವರ್ಡ್ ಇದೆ. ಕೋಲಿನಿಯರ್ ಅಂದ್ರೆ ಕೊಟ್ಟಿರೋ ಟ್ರಯಾಂಗಲ್ ಎಲ್ಲ ಪಾಯಿಂಟ್ ಕೋಲಿನಿಯರ್ ಆಗುತ್ತೋ ಇಲ್ಲೋ ಅಂತ ಕೇಳಿದಾರ. ಸೊ ವಿ ನೀಡ್ ಟು ಡ್ರಾ ದ ಟ್ರಯಾಂಗಲ್. ಓಕೆ, ಕೋಲಿನಿಯರ್ ಫಾರ್ಮುಲಾ ಇಸ್ ದೇರ್, ದಟ್ ಈಸ್ AB plus BC is equal to EC. If this formula satisfies, then it is a collinear. Satisfy ಆಗಲಿಲ್ಲ ಅಂದ್ರೆ collinear ಅಲ್ಲ ಅಷ್ಟೇ, ಸಿಂಪಲ್. A B C ಏನು ಹೇಳಿದ್ದೆ ನಾನು ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ? ಇಫ್ ಎನಿ ಜಾಮೆಟ್ರಿಕಲ್ ಶೇಪ್ಸ್ ಆಫ್ ಫಿಗರ್ಸ್ ಆರ್ ದೇರ್ ದೆನ್ ವಿ ಆರ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಬಂತು ಎ ವ್ಯಾಲ್ಯೂ ಏನು? 1,5, B value 2,3, C value -2, -11. Sir, first we need to find AB, then BC, next AC. ಅದೇ ತರ ಬರ್ಕೊಳ್ಳೋದು. AB, next to BC, next to EC ಅಥವಾ C. We can interchange that. So formula ಇದೆ, ಒಂದೇ ಸರಿ ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ. ಓಕೆ, the formula says that x2 - x1 whole square plus y2 - y1 whole square. So if I am saying these two, so value we know 1,5, 2,3. Sir, this is x1, y1, x2, y2. We will substitute in the formula. Formula ಏನು? x2
ಅಂದರೆ 2 minus x1 ಅಂದರೆ 1 whole square plus y2 means 3 minus y1 means 5 whole square, that is 2 minus 1 1 square plus 3 minus 5 that is minus 2 whole square, that is equal to 1 square 1 minus square sir yes ಅಂತ ಹೇಳ್ತೀರಿ plus 2 square 4 that is root 5. Value of AB will be root 5. Then BC value. Matte again we are using a distance formula. Now we are writing the values. That is BC value ಏನಿದೆ ನೋಡ್ರಿ 2, 3 and minus 2, minus 11. x1, y1, x2, y2. The formula says x2 minus x1. x2 value ಏನಿದೆ minus 2 minus x1 means 2 whole square plus y2 means minus 11 minus y1 value 3 whole square. Understood? Then minus 2 cancel under bigatav. Same sign we need to add with the same sign, that is minus 4 square. Then minus same sign we need to add, that is minus 14 square. Understood? Then that is minus the square. If I square the minus it will be plus under 16 answer plus 14 square minus automatic ಹೋಯಿತು 196 ಗೊತ್ತಿದೆ ಅಂತ ಅನ್ಕೊಂತೇನೆ. So if I add 196 ಅನ್ನಲ್ಲ, okay sorry 196 plus 6 are 202 plus 10 212, that is root of 212. Then sir next AC A value ಏನಿದೆ 1, 5 and C value will be minus 2, minus 11. ಮತ್ತೆ ಫಾರ್ಮುಲಾ ಯೂಸ್ ಮಾಡ್ರಿ. x1 y1 x2 y2. Formula says that x2 minus x1. x2 value will be minus 2 minus x1 means it's a x1 value means it is 1 whole square plus y2 value minus 11 minus y1 5 whole square, that is equal to minus same sign, so minus 3 whole square plus minus same sign minus 16 square. ಅರ್ಥ ಆಯ್ತು? Then so minus 3 square will be 9. Then 16 square will be I think 256 plus 256. If I add this one it will be 265, root of 265. Sir condition ಬರ್ದಿದ್ರಲ್ಲ, ಎಲ್ಲಿದೆ condition? The condition is here. AB value ಏನಿದೆ sir? root 5 plus BC value root 212. Then AC value root 265. Whether they are equal? No sir, equal ಆಗ್ಲಿಕ್ಕೆ ಚಾನ್ಸ್ ಇಲ್ಲ, because that is a prime number. root ಒಳಗಡೆ prime number ಇದೆಯಪ್ಪ ಅಂದ್ರೆ that is a irrational number ಅಂತ ಅರ್ಥ. So we can't solve that one. ಅರ್ಥ ಆಯ್ತು? This completes second and the third main. The next thing we will discuss in the next video. Until then strong ಆಗಿ ಲೈಕ್ ನ ಕ್ಲಿಕ್ ಮಾಡ್ರಿ, ಹಂಗೆ ನಗ್ನಕ್ಕೊಂತ ಶೇರ್ ಮಾಡ್ರಿ. ಇನ್ ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು ಸರ್ ಅಂತ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.